ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ, KCET ವಿದ್ಯಾರ್ಥಿಗಳು 2 ಡೌಟ್ಸ್ ಅನ್ನ ಕೇಳಿದ್ರೆ ಈ 2 ಕುರಿತು ಸಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಮೊದಲನೇದು ಬಂದು, ಈಗ ನಮಗೆ ಫಸ್ಟ್ ರೌಂಡ್ ಆದ್ರೆ ನಡೀತಿದೆ ಅಲ್ವಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ನಾವು ಏನ್ ಮಾಡೋದು ಅಂತ ಕೇಳ್ತಿದ್ರೆ, ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಏನಾದ್ರೂ ನಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ನಾವು ಸೆಕೆಂಡ್ ರೌಂಡ್ ಗೆ ಎಲಿಜಿಬಲ್ ಇದೀವ ಅಂತ ಕೇಳ್ತಿದ್ರೆ, ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಸೊ ನಾನೀಗ 2 ಅಪ್ಡೇಟ್ಸ್ ಏನ್ ಕೊಡ್ತೀನಿ, ಈ 2 ಅಪ್ಡೇಟ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗುತ್ತೆ. ನಾನು ಹೇಳುವಂತ ಕೆಲವೊಂದಿಷ್ಟು ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದೀರಾ ಅಂತ ಅಂದ್ರೆ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೂ ಯಾವ ರೀತಿ ಸೀಟ್ ಅನ್ನ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ನಿಮಗೆ ಒಂಚೂರು ಕ್ಲಾರಿಫಿಕೇಶನ್ ಆದ್ರೆ ಬರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನೋ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನೋ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮುಂದೆ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಇಂಪಾರ್ಟೆಂಟ್ ಆಗಿ ಆಫ್ಟರ್ ಜಾಯ್ನಿಂಗ್ ಯುವರ್ ಇಂಜಿನಿಯರಿಂಗ್ ಕಾಲೇಜಸ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ಈಗ ನಿಮಗೆ ಫಸ್ಟ್ ರೌಂಡ್ ಒಂದು ಆಪ್ಷನ್ ಎಂಟ್ರಿ ಆದ್ರೆ ನಡೀತಿದೆ. ಇನ್ನೂ ಸಹ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವುದನ್ನು ಕೊಟ್ಟಿಲ್ಲ, ಬಟ್ KE ಕಡೆಯಿಂದ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ರಾತ್ರಿ 11:59ಕ್ಕೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ಆದ್ರೆ ಇದಾವೆ. ಮುಂದೆ ಏನಾದ್ರೂ ಎಕ್ಸ್ಟೆಂಡ್ ಆಯ್ತು, ಅಫಿಷಿಯಲ್ ಆಗಿ ಅಪ್ಡೇಟ್ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಸಹ ತಿಳಿಸ್ಕೊಡ್ತೀನಿ. ಈಗ ನೀವು ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ತಿದ್ದೀರಾ. ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಒಂದು 20 ಕಾಲೇಜಸ್, 30 ಕಾಲೇಜಸ್, ಇಲ್ಲ ಅಂತಂದ್ರೆ ಒಂದು 15 ಕಾಲೇಜಸ್, ನಿಮ್ಮ ಒಂದು ಚಾಯ್ಸ್ ತಕ್ಕಂತೆ ನೀವು ಎಷ್ಟೋ ಒಂದಷ್ಟು ಕಾಲೇಜಸ್ ಅನ್ನ ಆಡ್ ಮಾಡ್ಕೋತೀರಾ. ಅದಾದ್ಮೇಲೆ ಈಗ ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ ನಿಮಗೆ ಲಾಸ್ಟ್ ಡೇಟ್ ಕಟ್ ಆಫ್ ಕೊಡ್ತಾರ ಅಂದ್ರೆ ಲಾಸ್ಟ್ ಡೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಈಗ ಮಾಡ್ತಿರುವಂತಹ ಆಪ್ಷನ್ ಎಂಟ್ರಿ, ಅದಾದ್ಮೇಲೆ ಒಂದು 3 ಡೇಸ್ ಆದ್ಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ಕೋತೀರಾ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಸೀಟ್ ಅಲಾಟ್ ಆಗಿರುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಸೀಟ್ ಅಲಾಟ್ ಆಗಿರೋದಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಅಲಾಟ್ ಯಾಕೆ ಆಗಿರೋದಿಲ್ಲ ಅಂತ ಅಂದ್ರೆ ಫಸ್ಟ್ ಅದು ರೀಸನ್ ಕೊಡ್ತೀನಿ ನೋಡಿ. ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿ ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು, ಸರ್ ಯಾಕೆ ಕರೆಕ್ಟ್ ಇಲ್ಲ, ನಾನು ಒಂದಿಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಿದೀನಿ ಅಂತ ನೀವು ಹೇಳ್ಬೋದು. ನಿಮ್ದು ರ್ಯಾಂಕಿಂಗ್ ಎಷ್ಟೋ ಇರುತ್ತೆ, ನೀವು ಯಾವ್ದೋ ಕಾಲೇಜಸ್ ಅನ್ನ ಆಡ್ ಮಾಡಿರ್ತೀರಾ, ಇಲ್ಲ ಅಂತಂದ್ರೆ ನಿಮಗೆ ಇಷ್ಟಪಟ್ಟಿರೋ ಕಾಲೇಜಸ್ ಅನ್ನ ಆಡ್ ಮಾಡ್ಕೋತೀರಾ, ಬೇರೆ ಕಾಲೇಜಸ್ ಅನ್ನ ಬಿಟ್ಬಿಟ್ಟಿರ್ತೀರಾ. ನಿಮ್ಗೆ ಯಾಕೆ ರೀಸನ್ ಅಂತ ಅಂದ್ರೆ ನೀವು ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಅನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿರೋದಿಲ್ಲ. ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಅನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ ಗೆ ನಿಯರ್ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ನೀವು ಆಡ್ ಮಾಡಿರ್ತೀರಾ. ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತೆ ಒಂದು 20 ಕಾಲೇಜಸ್, 30 ಕಾಲೇಜಸ್, 40 ಕಾಲೇಜಸ್ ಈ ರೀತಿ ಆದ್ರೆ ನೀವು ಆಡ್ ಮಾಡ್ಬೇಕಾಗಿರುತ್ತೆ. ಓಕೆನಾ, ನೀವು ಅದನ್ನ ಬಿಟ್ಟು ಈಗ ರ್ಯಾಂಕಿಂಗ್ ಎಷ್ಟೋ 1 lakh ಪ್ಲಸ್ ಇರುತ್ತೆ, ಆಗ ನೀವೇನ್ ಮಾಡ್ತೀರಾ, ಓನ್ಲಿ 20 ಕಾಲೇಜಸ್ 10 ಕಾಲೇಜಸ್ ಏನಾದ್ರು ಆಡ್ ಮಾಡಿದಿರಾ ಅಂತ ಅಂದ್ರೆ ಆಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಒಂದು ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ನೀವು ಯಾವುದೇ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ, 10 ಕಾಲೇಜಸ್ ಆಡ್ ಮಾಡಿ, ಇಲ್ಲ 20 ಕಾಲೇಜಸ್ ಆಡ್ ಮಾಡಿ, ನಿಮ್ದು ಎಷ್ಟೇ ರ್ಯಾಂಕಿಂಗ್ ಬಂದಿರಲಿ, ಆ ಆಡ್ ಮಾಡುವಂತಹ ಕಾಲೇಜಸ್ ಕಟ್ ಆಫ್ ರ್ಯಾಂಕಿಂಗ್ ಅನ್ನ ನೋಡ್ಬೇಕಾಗುತ್ತೆ. ಕಟ್ ಆಫ್ ರ್ಯಾಂಕಿಂಗ್ ನೋಡಿದಾಗ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರುತ್ತೆ. ಈ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ನಂದು 3A ಕ್ಯಾಟಗರಿ, ನಾನು 3A ಜನರಲ್ ಇದೆ, ಇಲ್ಲಿ ನೋಡಿದ್ರೆ ಜಸ್ಟ್ 80,000 ಇದೆ, ನಂದು ರ್ಯಾಂಕಿಂಗ್ ನೋಡಿದ್ರೆ 1,50,000 ಇದೆ ಅಂತ ಹೇಳ್ಬಿಟ್ಟು ನೀವು 80,000 ಇರುವಂತ ಕಾಲೇಜನ್ನ ಕನ್ಸಿಡರ್ ಮಾಡಿ, ನಾನು ಬೇಡ ಅಂತ ಹೇಳ್ತಿಲ್ಲ, ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಆಡ್ ಮಾಡ್ಕೊಳ್ಳಿ. ಬಟ್ ಅದರ ಜೊತೆಗೆ ಒಂದು 1,40,000, 1,50,000 ಕಟ್ ಆಫ್ ಇರುವಂತ ಕಾಲೇಜಸ್ ಅನ್ನ ಆಡ್ ಮಾಡಿದಿರ ಅಂತ ಅಂದ್ರೆ ಆಗ ನಿಮಗೆ ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ತುಂಬಾ ಮೋರ್ ಪಾಸಿಬಲ್ ಆದ್ರೆ ಇರುತ್ತೆ. ಓಕೆನಾ, ಸೊ ನೀವು ಆ ರೀತಿ ಕಟ್ ಆಫ್ ಅನ್ನ ಅನಾಲಿಸಿಸ್ ಮಾಡಿರೋದಿಲ್ಲ, ಆ ಕಟ್ ಆಫ್ ಅನ್ನ ನೋಡ್ಕೊಂಡು ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ನೀವೆಲ್ಲ ಮಾಡ್ತೀರಾ. ನಾನು ಹೇಳ್ತಿದ್ದೀನಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಏನಾದ್ರು ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಮತ್ತೆ ನೀವೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಇಫ್ ಇನ್ ಕೇಸ್ ಏನಾದ್ರು ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೂ ತುಂಬಾ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ನಿಮಗೆ 3 ಡೇಸ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಡ್ತಾರ. ಆಗ 3 ಡೇಸ್ ಈಗ ನಾನು ಏನೆಲ್ಲ ಹೇಳಿದೆ ನಿಮ್ಗೆ, ಕಟ್ ಆಫ್ ಅನ್ನ ಯಾವ ರೀತಿ ನೋಡಬೇಕು, ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಆ 3 ಡೇಸ್ ಅಲ್ಲಿ ನೀವು ಚೇಂಜಸ್ ಅನ್ನ ಮಾಡಿ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿದಿರಾ, ನಿಮ್ಮ ರ್ಯಾಂಕಿಂಗ್ ನಿಯರ್ ಬರುವಂತಹ ಎಲ್ಲ ಕಾಲೇಜಸ್ ಅನ್ನ ಆಡ್ ಮಾಡಿದಿರಾ ಅಂತ ಅಂದ್ರೆ ಆಗ ನಿಮಗೆ ಸೀಟ್ ಆದ್ರೆ ಅಲಾಟ್ ಆಗುತ್ತೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾರನ್ನು ಸಹ ಕೇಳೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಮತ್ತೆ 3 ಡೇಸ್ ಟೈಮ್ ಸಿಗುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ನೀವು ಎಷ್ಟು ಕಾಲೇಜಸ್ ಬೇಕು ಮತ್ತೆ ಆಡ್ ಮಾಡ್ಕೋಬಹುದು, ಎಷ್ಟು ಕೋರ್ಸಸ್ ಬೇಕು ಆಡ್ ಮಾಡ್ಕೋಬಹುದು. ಸೊ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದಾದ್ಮೇಲೆ 3 ಡೇಸ್ ಏನ್ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಅದೊಂದು ಚೆನ್ನಾಗಿ ಮೈಂಡ್ ಅಲ್ಲಿ ನೆನ್ಪಿಟ್ಕೊಂಡಿರಿ. ಆಗ ನೀವು 3 ಡೇಸ್ ಆದಷ್ಟು ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ನೋಡ್ಕೊಂಡು ರಿಸಲ್ಟ್ ಅಲಾಟ್ ಆಗಿಲ್ವಾ, ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿ, ಕಟ್ ಆಫ್ಸ್ ಅನ್ನ ಮತ್ತೆ ಅನಲೈಸ್ ಮಾಡಿ, ಮತ್ತೆ ಒಂದು ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಆಗ ಸೀಟ್ ಅಲಾಟ್ ಆಗುತ್ತೆ ಫಸ್ಟ್ ರೌಂಡ್ ಅಲ್ಲಿ. ಅಂಡ್ ಆಗೇನು ಸಹ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಯಾವ್ದೋ ಕಾಲೇಜ್ ಸಿಕ್ಕಿರುತ್ತೆ, ಇನ್ನೂ ಬೆಟರ್ ಕಾಲೇಜ್ ಬೇಕು ಅಂತಂದ್ರೆ ಆಗ ನೀವು ಚೇಂಜಸ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಸಿಗುತ್ತೆ. ಜೊತೆಗೆ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಬೆನಿಫಿಟ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಸಹ ವಿಡಿಯೋನ ಹೋಗಿ ವಾಚ್ ಮಾಡಿ, ನಿಮ್ಗೆ ಗೊತ್ತಾಗುತ್ತಾ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರಿ. ಈಗ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು, ಸರ್ ನಾನು ಎಲ್ಲಾ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದೀನಿ, ಎಲ್ಲಾ ಆಪ್ಷನ್ ಎಂಟ್ರಿ ಮಾಡಿದೀನಿ, ಏನೋ ನನ್ನ ಟೈಮ್ ಸರಿ ಇಲ್ಲದೆ ನನಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ
ಅನ್ಕೊಳ್ಳಿ, ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರೋದಿಲ್ವಾ ಅಂತ ಕೇಳ್ತಿದ್ದಾರೆ. ಯಾಕಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಕೇಳ್ತಿದ್ದಾರೆ. ನೋಡಿ, ನಿಮಗೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲೂ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ನೀವು ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಆ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಈಗ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಏನೆಲ್ಲ ಆಪ್ಷನ್ ಎಂಟ್ರಿಗೆ ಕಾಲೇಜಸ್ ಅನ್ನ ಆ್ಯಡ್ ಮಾಡಿರ್ತೀರಾ ಎಲ್ಲಾ ಕಾಲೇಜಸ್ ಹಂಗೆ ಇರುತ್ತೆ, ಓಕೆನಾ. ಆ ಕಾಲೇಜಸ್ ಅಲ್ಲಿ ಬೇಕಿದ್ರೆ ನೀವು ಡಿಲೀಟ್ ಮಾಡ್ಕೋಬಹುದು, ಮಾಡಿಫಿಕೇಶನ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಬಟ್ ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ರೆ ನೀವು ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ, ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಈಗ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಏನಾಗುತ್ತೆ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದಾದ್ರು ಕಾಲೇಜಸ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಆಗ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಸಹ ಇದೆ. ಅಂಡ್ ಈ ಲೈವ್ ಎಕ್ಸಾಂಪಲ್ಸ್ ಸಹ ಇರುವಂತದ್ದು. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ಲ ಅಂತ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಆದ್ರೆ ಅಲಾಟ್ಮೆಂಟ್ ಆಗಿರುತ್ತೆ, ನೀವು ಸೆಕೆಂಡ್ ರೌಂಡ್ ಎಲಿಜಿಬಲ್ ಇರ್ತೀರಾ. ಬಟ್ ನೀವು ಸೆಕೆಂಡ್ ರೌಂಡ್ ಎಲಿಜಿಬಲ್ ಇರ್ತೀರಾ, ನೀವು ಇಷ್ಟೆಲ್ಲ ತಿಳ್ಕೊಂಡಿರುವಂತ ಸ್ಟೂಡೆಂಟ್ಸ್ ಮೈನ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ನಾನು ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಫಸ್ಟ್ ರೌಂಡ್ ಅಲ್ಲೇ ಜಾಸ್ತಿ ಕಾಲೇಜಸ್ ನ ಆಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ, ನನಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅನ್ನೋದನ್ನ ಜಸ್ಟ್ ನೀವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನೀವು ಏನ್ ಅರ್ಥ ಮಾಡ್ಕೋಬೇಕು, ನೀವು ಸೆಕೆಂಡ್ ರೌಂಡ್ ಎಲಿಜಿಬಲ್ ಇದ್ದೀರಾ, ಸೆಕೆಂಡ್ ರೌಂಡ್ ಬರೀ ಎಲಿಜಿಬಲ್ ಇದ್ರೆ ಸಾಲದು. ನೀವು ಸೆಕೆಂಡ್ ರೌಂಡ್ ಎಲಿಜಿಬಲ್ ಇದ್ದಾಗ ಏನ್ ಮಾಡಬೇಕು, ಈಗ್ಲೇನೆ ಆದಷ್ಟು ಹೆಚ್ಚಿನ ಕಾಲೇಜಸ್ ನ ಆಡ್ ಮಾಡಿ. ನಿಮ್ಮ ಒಂದು ಕಟ್ ಆಫ್ ಅನ್ನ ನೀವು ಪ್ರತಿಯೊಬ್ರು ನೀವು ಲಾಸ್ಟ್ ಇಯರ್ದು ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕಟ್ ಆಫ್ ಕೊಟ್ಟಿರ್ತಾರೆ. ಕಟ್ ಆಫ್ ರ್ಯಾಂಕಿಂಗ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ಕಟ್ ಆಫ್ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ, ಎಲ್ಲಾ ಕೋರ್ಸಸ್ ಅನ್ನ ಆದಷ್ಟು ದಯವಿಟ್ಟು ಹೆಚ್ಚಿನ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಈಗ ಎಷ್ಟು ಬೇಕೋ ಅಷ್ಟು ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮಗೆ ಮುಂದೆ ಅದರ ಒಂದು ಬೆನಿಫಿಟ್ ಗೊತ್ತಾಗುತ್ತೆ. ಸೆಕೆಂಡ್ ರೌಂಡಿಗೆ ಹೋದಾಗ ಈಗ ಆಡ್ ಮಾಡಿರುವಂತ ಎಲ್ಲಾ ಕಾಲೇಜಸ್ ಇರುತ್ತೆ, ಅದಕ್ಕೆ ಬೇಕಿದ್ರೆ ಪ್ರಿಯಾರಿಟಿ ನಂಬರ್ಸ್, ಮಾಡಿಫಿಕೇಶನ್ಸ್, ಮತ್ತೊಂದು ಎಲ್ಲಾನು ಸಹ ನೀಟಾಗಿ ಮಾಡ್ಕೋಬಹುದು ಆಗಿರುತ್ತೆ, ಓಕೆನಾ. ಸೊ ಈ ರೀತಿ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ, ಇನ್ನು ಆಪ್ಷನ್ ಎಂಟ್ರಿ ಈಗ ಮಾಡ್ತಿರುವಂತಹ ಆಪ್ಷನ್ ಎಂಟ್ರಿಗೆ ಕೆಎ ಕಡೆಯಿಂದ ಲಾಸ್ಟ್ ಡೇಟ್ ಕೊಟ್ಟು ಲಿಂಕ್ ಅನ್ನ ಕ್ಲೋಸ್ ಮಾಡಿದ ಆದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಇಮಿಡಿಯೇಟ್ ಆಗಿ ಮತ್ತೆ 3 days ಆಪ್ಷನ್ ಎಂಟ್ರಿ ಮಾಡಬಹುದು. ಮತ್ತೆ 3 to 4 days ಆಪ್ಷನ್ ಎಂಟ್ರಿ ಮಾಡಿದ ಆದ್ಮೇಲೆ ನಿಮಗೆ ಫಸ್ಟ್ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ, ಮತ್ತೆ 3 days ಆಗಿದ ಆದ್ಮೇಲೆ, ಓಕೆನಾ. ಈ ರೀತಿ ಒಂದು ಪ್ರೋಸೆಸ್ ಆದ್ರೆ ನಡೆಯುತ್ತೆ. ಪ್ರೋಸೆಸ್ ನಡೀತಿದ್ದಾಗ ಪ್ರತಿಯೊಂದರ ಬಗ್ಗೆ ಡೀಟೇಲ್ಡ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಇದು ಸ್ಟೂಡೆಂಟ್ಸ್ ಕೇಳಿದಂತಹ ಡೌಟ್. ತುಂಬಾ ಜನ ಈಗ 1 or 2 ಸ್ಟೂಡೆಂಟ್ಸ್ ಈ ಒಂದು ಡೌಟ್ ಅನ್ನ ಕೇಳಿದ್ದು, ನಾನು ವಿಡಿಯೋ ಮಾಡಿದ್ಮೇಲೆ 3,000 to 4,000 ರೀಚ್ ಆಯ್ತು ಅಂತಂದ್ರೆ ಅಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತಲ್ವಾ. ಸೊ ಹಾಗಾಗಿ ನಿಮ್ಮಲ್ಲಿ ಏನಾದ್ರೂ ಕೋರ್ಸ್ನಿಂಗ್ ರಿಲೇಟೆಡ್ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನನಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ಈ ರೀತಿ ಡೌಟ್ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.